ಇದರ ಬಗ್ಗೆ ಒಂದು ಸ್ವಲ್ಪ ನಿಮಗೆ ಬೇಸಿಕ್ ಕಾನ್ಸೆಪ್ಟನ್ನು ಹೇಳಿ ಕಾಸ್ ನಾ ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ತರಗತಿಯನ್ನು ಪ್ರಾರಂಭ ಮಾಡ್ತೀನಿ. ಈಗ ನೋಡ್ರಿ, ಮೊದಲನೇದಾಗಿ ಏನಂತಂದಾಗ ನಿಮಗಿಲ್ಲಿ ಯಾವ ರೀತಿಯಾಗಿರುವಂಥ ಪಠ್ಯಕ್ರಮ ಇರ್ತೈತಿ ಅನ್ನೋದ್ರ ಬಗ್ಗೆ ನೋಡೋಣ. ಮತ್ತಿದು ನೀವೇನೋ ಕನ್ನಡ ಶಿಕ್ಷಕರ ಆಗೋದಕ್ಕಂತೇಳಿ ಪೇಪರ್ ಬರಿತಾ ಇಲ್ಲ. ನಿಮ್ಮ ತಲೆಯಲ್ಲಿ ಮೊದಲು ಏನಿರ್ಬೇಕಂತಂದ್ರೆ, ನೀವು ಈ ಪತ್ರಿಕೆಯನ್ನು ಬರಿತಾ ಇರೋದು ಎದರ ಸಲುವಾಗಿ ಅಂತಂದ್ರೆ, ಬರೇ ನೀವು ಕೇವಲ ಕನ್ನಡದ ನಾಲೆಜನ್ನು ಎಷ್ಟು ತಿಳ್ಕೊಂಡರಿ, ಜ್ಞಾನವನ್ನು ಎಷ್ಟು 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಶಿಕ್ಷಕರಿಗೆ, ಅಂದರೆ ಈಗ ಪೇಪರ್ 1 ಆಗಿರ್ಬೋದು, ಪೇಪರ್ 2 ಆಗಿರ್ಬೋದು, ಎರಡೂ ಕಡೆ ಸಿಲೆಬಸ್ ಇರೋದು ಒಂದೇ. 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಸಿಲೆಬಸ್ ಯಾವ ರೀತಿಯಾಗಿ ಐತಿ ಅದನ್ನು ನಾವು ಪಾಠ ಹೆಂಗೆ ಮಾಡಬೇಕು, ಆ ಮಾದರಿಯಲ್ಲಿ ಇಟ್ಕೊಂಡು ಕಾಸು ಇದನ್ನು ಕಾನ್ಸೆಪ್ಟನ್ನು ಮಾಡಿರುವಂಥದ್ದು. ಈಗ ಇದ್ರ ಬಗ್ಗೆ ನಾವು ಏನು ನೋಡ್ತಾ ಹೋಗೋಣ ಅಂತಂದ್ರೆ, ಬೇಸಿಕ್ ಆಗಿರುವಂಥದ್ದು ಯಾವ ರೀತಿಯಾಗಿ ಪಠ್ಯಕ್ರಮ ಐತಿ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಎಲ್ಲರಿಗೂ ಕೂಡ ಏನಂತಂದಾಗಿದ್ದು ಕನ್ನಡ ಗ್ರಾಮರ್ ಮತ್ತು ಪೆಡಗಾಜಿ ಅನ್ನುವಂಥದ್ದು ಕಂಪ್ಲೀಟ್ ಆಗಿರುವಂಥ ಈ ಕೋರ್ಸ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇಲ್ಲಿ ನೀವು ಏನು ಮಾಡ್ತೀರಿ ಅಂತಂದ್ರೆ, ಕನ್ನಡ ವ್ಯಾಕರಣದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತೀರಿ. ಅದರ ಜೊತೆಗೆ ಏನಂತಂದ್ರೆ, ಇಲಾಖೆ ನೀಡಿರುವಂತಹ ಬೋಧನಾಶಾಸ್ತ್ರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊತೀರಿ. ಎಲ್ಲವನ್ನು ಕೂಡ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವೇನು ನೋಡ್ಕೋಬೇಕು ಅಂತಂದ್ರೆ, ಇದನ್ನು ಗಮನಿಸ್ರಿ. ಇಲ್ಲಿ ಇದು ಯಾವುದು ಅಂತಂದಾಗ KTET. ಈ KTETಯನ್ನು ತೆಗೆದುಕೊಂಡಾಗ ಇಲ್ಲಿ ನಿಮ್ಗೆ ಏನಾಗ್ತೈತಿ ಅಂತಂದ್ರೆ, ಪ್ರಮುಖವಾಗಿ 30 ಅಂಕಗಳು. 30 ಅಂಕಗಳು ಎದಕ್ಕಿರ್ತಾವಂತಂದ್ರೆ, ಇಲ್ಲಿ ನಿಮ್ಮ ಕನ್ನಡ ಭಾಷೆಗೆ ಇರ್ತಾವೆ. ನೀವು ಕನ್ನಡ ಭಾಷೆಯನ್ನು ಏನು ಮಾಡ್ಬೋದ್ರಿ ಅಂತಂದ್ರೆ, ಒಂದು ಲ್ಯಾಂಗ್ವೇಜ್ 1 ಅಂತೇ ತೆಗೆದುಕೋಬೋದು, ಇಲ್ಲ ಲ್ಯಾಂಗ್ವೇಜ್ 2 ಅಂತೇ ತೆಗೆದುಕೋಬೋದು. ಎರಡರಲ್ಲಿ ಒಂದಂತೂ ನೀವು ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕು. ಮತ್ತು ಇಲ್ಲಿ ಓದಿದ್ದು ನಿಮಗೆ ಎಲ್ಲೆಲ್ಲಿ ಹೆಲ್ಪ್ ಆಗ್ತೈತಿ ಅಂತ ಹೇಳ್ತಾನೆ ನಾ. ಈಗ ಕನ್ನಡ ಇಲ್ಲಿ ಓದ್ತಾರೆ ನೀವು, ಒಂದು CTETಯಲ್ಲಿ ನೀವು ಕನ್ನಡವನ್ನು ತೆಗೆದುಕೊಂಡು ಬರಿಬೋದು, ಅಲ್ಲಿಯೂ ನಿಮಗೆ ಇದೇ 30 ಅಂಕಗಳು ಹೆಲ್ಪ್ ಆದವು. ಇನ್ನು ನೆಕ್ಸ್ಟ್ ಏನಂತಂದ್ರೆ, ಇದರ ಹೊರತಾಗಿ ನೀವು ಈಗೇನು ಬರಿತಾ ಇದ್ರಿ PSTR, ಈ PSTR, ಇನ್ನು GPSTR, ಇನ್ನು HSTR. ಇಲ್ಲಿ ಏನು ಮಾಡಿದಾರ ಅಂತಂದ್ರೆ ನೋಡಿ, PSTR, GPSTR, HSTR ನಿಮ್ಗೆ P1 ಪೇಪರ್ 1 ಪತ್ರಿಕೆ 1ರಲ್ಲಿ ಬರುವಂತಹ ಏನು ಸಾಮಾನ್ಯ ಕನ್ನಡ, ಈ ಸಾಮಾನ್ಯ ಕನ್ನಡ ಏನಿದೆ ಇದಕ್ಕೂ ಕೂಡ ಇದೇ ಹೆಲ್ಪ್ ಆಗ್ತೈತಿ. ಹಾಗಾದ್ರೆ ಸರ್ ನಾವು ಈಗ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ನಮಗೆ ಎಲ್ಲೆಲ್ಲಿ ಹೆಲ್ಪ್ ಆಗ್ತೈತ್ರಿ ಅಂತಂದ್ರೆ, ನೀ GPSTR ಬರೆಯತಿ ಪೇಪರ್ 1 ಅಲ್ಲಿಯೂ ಕೂಡ ಸಾಮಾನ್ಯ ಕನ್ನಡಕ್ಕೆ ಅಲ್ಲಿಯೂ ಹೆಲ್ಪ್ ಆಗ್ತೈತಿ. ಇನ್ನು ಇಲ್ಲಿಯೂ ಕೂಡ ಪೇಪರ್ 1ಕ್ಕೆ ಹೆಲ್ಪ್ ಆಗ್ತೈತಿ. ಇದರ ಜೊತೆಗೆ ಏನಂತಂದ್ರೆ, ಭಾಷೆಯ ಬಗ್ಗೆ ಹಿಡಿತಿತ್ತು ಅಂತಂದ್ರೆ ನಿಮ್ಗೆ ಅಲ್ಲಿ P3 ಪೇಪರ್ 3ಕ ಏನು ಮಾಡಿದಾನು, ಇದೇ ಮೊದಲ ಬಾರಿಗೆ 50 ಕನ್ನಡ ಪ್ಲಸ್ 50 ಇಂಗ್ಲೀಷ್ ಮಾಡಿದಾನು. ಇಲ್ಲಿ ನೀವು ಕಂಪ್ಲೀಟ್ ಆಗಿ ಗ್ರಾಮರ್ ಕಲ್ತಿದ್ರಿ ಅಂತಂದ್ರೆ ಅಲ್ಲಿ ನಿಮಗೆ ಅಂಕಗಳನ್ನು ತೆಗೆದುಕೊಳ್ಳಕ್ಕೆ ಹೆಲ್ಪ್ ಆಗ್ತೈತಿ. ಯಾವುದು PSTR ಪೇಪರ್ 1 ಪೇಪರ್ 2, ಇದು ಪೇಪರ್ 3ಅಲ್ಲಿ GPSTR ಪೇಪರ್ 3, HSTR ಪೇಪರ್ 3. ಕನ್ನಡ ವ್ಯಾಕರಣವನ್ನು ತೆಗೆದುಕೊಂಡಾಗ ಸರ ಅದ್ರೊಳಗೆ ಏನೈತ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿ ಅದನ್ನ ಹೇಳ್ತಾ ಬರ್ತೇನೆ ನಿಮಗೆ. ಇದು ಒಂದೇ ನಿಮಿಷ, ಇದು ಹಿಂದಿದಾಗೆಲ್ಲ ನೋಡ್ರಿ. ಇದರ ಬಗ್ಗೆ ಇಲ್ಲಿ ಒಂದು ಸ್ವಲ್ಪ ಮಾಹಿತಿಯನ್ನು ನೋಡ್ಕೊಂತ ಹೋಗೋಣ ನಾವು. ಇಲ್ಲಿ ನಿಮ್ಗೆ ಈಗಾಗಲೇ ಹೇಳಿದಂತೆ ಏನಾಯ್ತ್ರಿ, ಇಲ್ಲಿ ಪೇಪರ್ ಇಲ್ಲಿ 1 ತಗೋರಿ, ಇಲ್ಲ ಇದು ಲ್ಯಾಂಗ್ವೇಜ್ 1 ಆದ್ರೂ ತಗೋರಿ, 2 ಆದ್ರೂ ತಗೋರಿ, 30 ಮಾರ್ಕ್ಸಿಗೆ ಇರ್ತೈತಿ. 30 ಮಾರ್ಕ್ಸನ್ನು ಹೆಂಗೆ ಡಿವೈಡ್ ಮಾಡಿದಾರು ಅಂತೇಳಿ ಹೇಳ್ತೇನೆ ನಾನು ನಿಮಗೆ. ಮತ್ತು ಇದೇ ನಮಗೆ ಗೊತ್ತಿಲ್ಲ ಅಂತಂದ್ರೆ ಮುಂದಿನ ಏನೂ ತಿಳಿಯೋದಿಲ್ಲ. ಹಾಗಾದ್ರೆ ಇದ್ದಂಥ 30 ಅಂಕಗಳನ್ನು ಯಾವ ರೀತಿಯಾಗಿ ಭಾಗವನ್ನು ಮಾಡಿದಾನು, ಇಲ್ಲಿ ನೋಡಿ 2 ರೀತಿಯಾಗಿರುವಂಥ ಕಾನ್ಸೆಪ್ಟ್ ಬರ್ತೈತಿ. 2 ಯಾಕೆ 3 ರೀತಿಯಾಗಿರುವಂಥ ಕಾನ್ಸೆಪ್ಟ್ ಬರ್ತೈತಿ ಕನ್ನಡದಲ್ಲಿ. ಒಂದು ಏನಂತಂದ್ರೆ, ಈ ಗದ್ಯ ಮತ್ತು ಪದ್ಯವನ್ನು ಕೊಟ್ಟಿರ್ತಾರೆ. ಯಾವುದು? ಗದ್ಯ ಮತ್ತು ಪದ್ಯ.
ಇದನ್ನ ಓದಿ ಕಾಸಿ ಏನ್ ಮಾಡ್ಬೇಕಂತಂದ್ರ ನಾವು ಆನ್ಸರ್ ಅಲ್ಲಿ ಕ್ವಶನ್ ಇರ್ತೈತಿ, ಅದಕ್ಕೆ ಉತ್ತರವನ್ನು ಬರಿಬೋದು. ಬಹಳಷ್ಟು ಈಸಿ ಆಗಿರುವಂಥದ್ದು. ಇಲ್ಲೇ ನೀವು ಏನು ಮಾಡ್ಬೋದು, 12ರಿಂದ 13 ಅಂಕಗಳನ್ನು ನೀವು ಕಣ್ಣು ಮುಚ್ಚಿ ಇಲ್ಲಿ ಪಡಿತೀರಿ. ಅಷ್ಟು ಈಸಿ ಇರ್ತೈತಿ. ಇನ್ನ ಇನ್ನೊಂದು ಬರ್ತೈತಿ ಇಲ್ಲಿ ವ್ಯಾಕರಣ ಅಂತ ಬರ್ತೈತಿ, ಮತ್ತೊಂದು ಬರ್ತೈತಿ ಬೋಧನಾಶಾಸ್ತ್ರ ಅಂತ ಬರ್ತೈತಿ. ಈ ರೀತಿ ಡಿವೈಡ್ ಮಾಡಿದಾರ್ರಿ. ನಾವು ವ್ಯಾಕರಣ ಓದ್ತೇನೆ ಅಂತ ಹುಚ್ಚರಂಗೆ ಯಾವುದೋ ಒಂದು ಬುಕ್ ತಗೊಂಡು, ಈಗ ನೋಡ್ರಿ ಓದಾಕತ್ತೇನಂತೆ ಅರಳು ಗುಪ್ಪಿ ಬುಕ್ ತಗೊಂಡು ಕಂಟಿನ್ಯೂ ಅದನ್ನ ಓದೋದು, ಇಲ್ಲ KM ಸುರೇಶ್ ಅವ್ರ ಬುಕ್ ತಗೊಂಡು ಕನ್ನಡ ವ್ಯಾಕರಣ ಓದೋದು. ಮತ್ತು ಇಲ್ಲಿ ಓದುವಾಗ ಒಂದು ಗಮನಿಸ್ರಿ, ವ್ಯಾಕರಣದ ಜೊತೆಗೆ ಇದು ಬರ್ತದೆ ನೋಡ್ರಿ, ಏನಿದು ಕನ್ನಡ ಸಾಹಿತ್ಯ. ಆ ಸಾಹಿತ್ಯದ ಮೇಲೆ ಕ್ವಶನ್ ಆಗೋದಿಲ್ಲ, ಸಾಹಿತಿಗಳ ಮ್ಯಾಲ ಕ್ವಶನ್ ಆಗಿದಾವಂತಂದ್ರ ಅದು ಪಠ್ಯ ಪುಸ್ತಕದ ಹಿಂದೆ ಕವಿ ಕೃತಿ ಪರಿಚಯ ಅಂತ ಇರ್ತೈತಿ ನೋಡ್ರಿ, ಅಲ್ಲಿ ಕ್ವಶನ್ ಆಗ್ತಾವ. ಇಷ್ಟು ಕ್ಲಿಯರ್ ಆಯ್ತು, ಇಷ್ಟು ತಿಳಿತು. ಓಕೆ, ವೆರಿ ಗುಡ್ ಮಾರ್ನಿಂಗ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡ್ರಿ ಇಲ್ಲಿ ಶುಭೋದಯ. ಈ ರೀತಿಯಾಗಿ ಆಗ್ತೈತೆ ಅನ್ನೋದು ಒಂದು ನಿಮಗೆ ಐಡಿಯಾ ಸಿಗ್ಲಿ. ವ್ಯಾಕರಣವನ್ನು ತಗೊಂಡಾಗ ಸರ ವ್ಯಾಕರಣದ ಹಿಂದೆ ಬೆನ್ನ ಹತ್ತೋನಿ ಏನ್ರಿ ಅಂತಂದ್ರೆ ಇಲ್ಲ, ಇಲ್ಲಿ ಮ್ಯಾಕ್ಸಿಮಮ್ ಹೇಳತನ್ನ ಆಗಿದಾವ್ ಕ್ವಶನ್ ಅಂತಂದ್ರೆ ಒಂದು 5ರಿಂದ 6 ಕ್ವಶನ್ ವ್ಯಾಕರಣದ್ದು ಆಗಿರ್ತಾವ ನೋಡಿ. ಅವರು ಏನಂತಂದಾಗ ಇಲ್ಲಿ 15+15, 15 ಗದ್ಯ ಪದ್ಯ ವ್ಯಾಕರಣ, 15 ಬೋಧನಾಶಾಸ್ತ್ರ. ಈ 15 15ಕ್ಕೆ 15 ಬರ್ತೈತಿ ಏನ್ರಿ? ಇಲ್ಲ, 12ರಿಂದ 13 ಕ್ವಶನ್ ಆಗ್ತಿರ್ತಾವ. ಆ ಸಮಯದಲ್ಲಿ ಏನ್ ಮಾಡ್ತಾನಂದ್ರ ವ್ಯಾಕರಣದಲ್ಲಿ ಒಂದ್ ಸ್ವಲ್ಪ ಕ್ವಶನ್ಗಳನ್ನು ಜಾಸ್ತಿ ಮಾಡ್ತಾನೆ. ಓವರ್ ಆಲ್ 30 ರೀ. ಅದಕ್ಕೋಸ್ಕರ ಈ ತರಗತಿ ಫೋಕಸ್ ಎತ್ತರ ಮ್ಯಾಲ ಹೋಗ್ತೈತಿ ಅಂತ ಹೇಳತನ್ನ. ಒಂದು ನಿಮಗ ಕಂಪ್ಲೀಟ್ ಆಗಿರುವಂತ ವ್ಯಾಕರಣವನ್ನ ಮುಗಿಸ್ತೇವೆ, ಕಂಪ್ಲೀಟ್ ಆಗಿರುವಂತ ವ್ಯಾಕರಣ ಇರ್ತೈತಿ. ಅದರ ಜೊತೆಗೆ ಬೋಧನಾಶಾಸ್ತ್ರದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂಗ ಬೋಧನಾಶಾಸ್ತ್ರ ಇರ್ತೈತಿ. ನಿಮಗೆ ಮಾಡೆಲ್ ಆಗಿ ನಾ ಏನು ಮಾಡ್ತೇನೆ ಅಂತಂದ್ರೆ ಗದ್ಯ ಪದ್ಯಗಳನ್ನ ತೆಗೆದುಕೊಂಡು ಯಾವ ರೀತಿಯಾಗಿ ಅದನ್ನು ಬಿಡಿಸ್ಬೇಕು ಅನ್ನೋದನ್ನ ಹೇಳ್ತೇನೆ. ಗೊತ್ತಾಯ್ತ್ರಿ? ಇಲ್ಲಿ ನಮ್ಮ ಫೋಕಸ್ ಏನೈತಿ ಅಂತಂದ್ರ, ಏನು ನನಗೆ ಅಂಕಗಳೇ ಬರ್ತಾ ಇಲ್ಲ ಅಂತಂದ್ರು ನೀವು 25+ ಮಾಡಲೇಬೇಕು, ಆ ರೀತಿ ರೆಡಿ ಮಾಡ್ತೇನೆ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇರೋದ್ನ. ಕನ್ನಡವನ್ನ ನೋಡ್ದೇನೆ ಅದನ್ನ ಬುಕ್ಕ ತೆಗೆದ್ಲೇನೆ ಅದನ್ನ ಏನಂತಂದ್ರೆ ನಾವು 28, 29 ಅಂಕಗಳನ್ನು ಮಾಡಿದ್ದೇನೆ. ಯಾಕಂದ್ರೆ ಪ್ರೀವಿಯಸ್ ನಾಲೆಜ್. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇಲ್ಲಿ ಬಹಳಷ್ಟು ಸಿಂಪಲ್ ಆಗೈತಿ, ನಾವು ಅದನ್ನ ಕಾಂಪ್ಲಿಕೇಟೆಡ್ ಮಾಡ್ಕೋಂಗಿಲ್ಲ. ಇದೊಂದು ಗೊತ್ತಾಯ್ತು ನಿಮ್ಗೆ. ಇಲ್ಲಿ ಏನನ್ನೋದು ತಿಳಿತು. 30 ಮಾರ್ಕ್ಸ್, ಅದರಲ್ಲಿ ಲ್ಯಾಂಗ್ವೇಜ್ 1 ಲ್ಯಾಂಗ್ವೇಜ್ 2 ಯಾವುದಾದ್ರೂ ತಗೋರಿ, ಸಿಲಾಬಸ್ ಸೇಮ್ ಅನ್ನ ಇರ್ತೈತ್ರಿ, ಯಾವುದಾದ್ರೂ ತೆಗೆದುಕೊಳ್ಳಿ, ಅಂಕಗಳು ಕೂಡ ಸೇಮ್ ಅನ್ನ ಇರ್ತೈತಿ. ಮತ್ತು ಇದು ಎಲ್ಲಾ ಪರೀಕ್ಷೆಗೂ ಉಪಯೋಗ ಆಗ್ತೈತಿ. ಇದು ಒಂದೇ ಅಂತಲ್ಲ, ಇದೇ ಗ್ರಾಮರ್, ಈಗ ನಾ ಬರ್ಸೋಂತ ಗ್ರಾಮರ್ ನೋಟ್ಸ್ ಅನ್ನ ನೀವು ತಗೊಂಡು ಈಗ ಯಾವುದೇ ಒಂದು ಪೇಪರ್ ಬರೀರಿ, SDA FDA ಪೇಪರ್ ಬರೀರಿ, ಗ್ರೂಪ್ C ಬರೀರಿ, ವಿಲೇಜ್ ಅಕೌಂಟೆಂಟ್ ಬರೀರಿ, ಎಲ್ಲ ಕಡೆನೂ ಕ್ವಶನ್ ಆಗೇ ಆಗಿರ್ತಾವು. ಇನ್ನು ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಲಾಖೆಯವರೇ ಬಿಟ್ಟಂತದ್ದು ಏನಂತಂದಾಗ ಪೇಪರ್ 1 ಪೇಪರ್ 2 ಸಿಲಾಬಸ್ ಏನಿರ್ತೈತಿ ಅಂತ. ಇಲ್ಲಿ ನೋಡಿ, ಕನ್ನಡ ಭಾಷೆಯ ಉಗಮ ಬೆಳವಣಿಗೆಯ ಹಂತಗಳು ಕೊಟ್ಟಿದಾನಲ್ಲ, ಇದನ್ನ ಏನು ಮಾಡ್ತಾನು ಅಂತಂದ್ರ ಇತರ ಮೇಲೆ ಹಂಗ ಕ್ವಶನ್ ಕೇಳೋದಿಲ್ಲ. ಇದನ್ನ ಇಲ್ಲಿ ಏನ್ ಮಾಡ್ತಾರಂತಂದ್ರ ಪ್ಯಾಸೇಜ್ ಅನ್ನು ಕೊಡುವಂಥದ್ದು ಮಾಡ್ತಾರು. ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಗದ್ಯ ಭಾಗ ಅಥವಾ ಗದ್ಯ ಭಾಗವನ್ನು ಕೊಡ್ತಾರೆ, ಪದ್ಯ ಅಂತೂ ಕೊಡುದಿಲ್ಲ. ಗದ್ಯವನ್ನು ಇದಕ್ಕೆ ರಿಲೇಟೆಡ್ ಆಗಿ ಕೊಟ್ಟಕ ಅಲ್ಲಿ ಪ್ರಶ್ನೆ ಕೇಳುವಂಥದ್ದು ಮಾಡಿರ್ತಾನೆ. ಇನ್ನ ಕನ್ನಡ ಸಾಹಿತ್ಯ ಚರಿತ್ರೆ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಕೊಟ್ಟಿದ್ದಾನೋ ಅದರ ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನು ಇಲ್ಲಿವರೆಗೂ ತೆಗೆದು ನೋಡಿದಾಗ ಒಂದು ಕ್ವಶನ್ನು ಇಲ್ಲ, 2 ಕ್ವಶನ್ ಏನಾಗಿರ್ತಾವು, ಕವಿಗಳ ರಿಲೇಟೆಡ್ ಆಗಿ ಬಂದಿರ್ತಾವ, ಕವಿ ಮತ್ತು ಕೃತಿಗಳ ರಿಲೇಟೆಡ್ ಆಗಿ. ಆ ಕ್ವಶನ್ಗಳು ಎಲ್ಲಿಂದ ಬಂದಿರ್ತಾವು ಅಂತಂದ್ರ 6ರಿಂದ ನೀವು 10 ಅಥವಾ 12ನೇ ತರಗತಿ ಕನ್ನಡ ಪಠ್ಯ ಪುಸ್ತಕ ಐತಿ ನೋಡ್ರಿ. ಈ ಕನ್ನಡ ಪಠ್ಯ ಪುಸ್ತಕದಲ್ಲಿ ಕವಿ ಕೃತಿ ಪರಿಚಯ ಅಂತ ಏನಿರ್ತೈತಿ ನೋಡ್ರಿ, ಕವಿಗಳು ಆಮೇಲೆ ಲೇಖಕರು, ಈ ಪರಿಚಯ. ಈಗ ಗದ್ಯವನ್ನು ಬರೆದ್ರಂತಂದ್ರೆ ಲೇಖಕರು, ಪದ್ಯವನ್ನು ಬರೆದ್ರ ಕವಿಗಳು ಅಂತ ಇರ್ತೈತಿ. ಅಲ್ಲಿ ನೀವು ಓವರ್ ಆಲ್ ಆಗಿ ಕವಿ ಪರಿಚಯ ನೋಡ್ರಿ, ಇಲ್ಲ ಕೃತಿಕಾರರ ಪರಿಚಯ, ಕೃತಿಕಾರರ ಪರಿಚಯ,
ಇದನ್ನ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಇಲ್ಲಿ ಏನಾಗ್ತೈತಿ, ಮಾರ್ಕ್ಸ್ ಕವರ್ ಆಗ್ತೈತಿ. 1-2 ಕ್ವಶನ್ ಕೇಳ್ತಾನ. ಇವೆರಡಕ್ಕರ ಮೇಲೆ ಹೇಳಿದೀನಿ ನಾನು ನಿಮಗೆ, 1 ಕ್ವಶನು ಆರ್ 2 ಕ್ವಶನ್. ಇನ್ನು ನೋಡಿ ಇಲ್ಲಿ ವ್ಯಾಕರಣವನ್ನು ತಗೊಂಡಾಗ ವರ್ಣಮಾಲೆ, ಸಂಯುಕ್ತಾಕ್ಷರ, ಗುಣಿತಾಕ್ಷರ, ನಾಮಪದ, ಕ್ರಿಯಾಪದ, ಸಂಧಿ, ಸಮಾಸಗಳು, ಕೃದಂತ, ತದ್ದಿತಾಂತಗಳು, ಅವ್ಯಯಗಳು, ದ್ವಿರುಕ್ತಿಗಳು, ಜೋಡು ನುಡಿ, ಪಡೆನುಡಿ, ನುಡಿಗಟ್ಟು, ಪದಗಳ ಅರ್ಥವನ್ನು ಕೇಳೋದು, ಲೇಖನ ಚಿಹ್ನೆಗಳು, ವಾಕ್ಯ ಮತ್ತು ವಾಕ್ಯದ ಪ್ರಕಾರಗಳು, ಪತ್ರಲೇಖನ, ಲಿಂಗ, ವಚನ, ವಿಭಕ್ತಿ ಪ್ರತ್ಯಯ, ವಿಭಕ್ತಿಗಳು ಮತ್ತು ವಿಭಕ್ತಿ ಪ್ರತ್ಯಯಗಳು. ಇನ್ನು ಸಮಾನಾರ್ಥಕ, ನಾನಾರ್ಥಕ, ವಿರುದ್ಧಾರ್ಥಕ ಇವೆಲ್ಲಿಯೂ ಬಂದಿರ್ತಾವ್ರಿ ಅಂತಂದ್ರೆ ಎಲ್ಲ ಬೇಸ್ಡ್ ಆನ್ 6 to 12th ಆರ್ 10th. ನೋಡಿ ಇವು ಕೂಡ ಅಲ್ಲೇ ರೀ ಪುಸ್ತಕದ ಹಿಂದಿರ್ತಾವ ನೋಡ್ರಿ. 6ರಿಂದ 10ನೇ ತರಗತಿ ಬುಕ್ ನೋಡ್ರಿ ನೀವು, ಅಲ್ಲಿ ಇಲ್ಲೇನು ಕನ್ನಡ ರತ್ನಕೋಶವನ್ನು ಓದ್ಬೇಕೇನ್ರಿ, ಅಷ್ಟೆಲ್ಲ ಓದ್ಬೇಕೇನ್ರಿ ಅಂತಂದ್ರೆ ಇಲ್ಲ, ಬುಕ್ ಓದಿದ್ರೆ ಸಾಕು. ನಾನು ನಿಮ್ಗೆ ಏನು ಮಾಡ್ತೇನಂತಂದ್ರೆ 6ರಿಂದ 10ನೇ ತರಗತಿವರೆಗೂ ಇರುವಂಥ ಒಂದು ಎಲ್ಲವನ್ನ ಸೇರಿಸಿದ್ದು ಗೌರ್ಮೆಂಟ್ ಬುಕ್ಕನ್ನು ಸೇರಿಸ್ಕಸ್ ಒಂದು PDF ಐತಿ, ಆ PDF ಅನ್ನು ಕೊಟ್ಬಿಡ್ತೇನೆ ನಾನು ನಿಮಗೆ. ಅಲ್ಲಿ ನೀವು ಕೇವಲ ಅದನ್ನು ನೋಡ್ಕೊಂಡ್ರೆ ಸಾಕು, ನಿಮಗೆಲ್ಲವೂ ತಿಳಿತೈತಿ. ಇಲ್ಲಿ ನೋಡಿ ತತ್ಸಮ ತದ್ಭವ ಅನ್ನುವಂಥದ್ದು ಅಂದ್ರ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಬದಲಾವಣೆ ಆಗಿರುವಂಥದ್ದು, ಬದಲಾವಣೆ ಆಗದೇ ಇರುವಂಥದ್ದು. ಇನ್ನು ಅಲಂಕಾರಗಳು ಮತ್ತು ಛಂದಸ್ಸುಗಳು ಅಂತೇಳಿ ಐತಿ. ನೀವು ಕನ್ನಡ ವ್ಯಾಕರಣವನ್ನು ತೆಗೆದುಕೊಂಡಾಗ ಡಿಫಿಕಲ್ಟ್ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ, ಈಸಿ ಆಗಿ ಓದ್ರಿ. ಮತ್ತು ಈ ಎಲ್ಲ ವ್ಯಾಕರಣ ಅಂಶಗಳಿಂದ TETಗೆ ಬರುವಂಥ ಕ್ವಶನ್ ಎಷ್ಟ್ರಿ ಸರ್ ಅಂತಂದ್ರೆ 5ರಿಂದ 6 ಕ್ವಶನ್ಗಳು ಮಾತ್ರ. 5ರಿಂದ 6 ಕ್ವಶನ್ ಬೀಳ್ತಾವಲ್ಲಿ, ಇದು ತಿಳಿತ್ರಿ. ಇನ್ನ ಬೋಧನಾ ವಿಧಾನಕ್ಕೆ ಸಂಬಂಧಪಟ್ಟಂಗ ನೀವು ಎಲ್ಲರೂ ಕೂಡ ಏನು ಮಾಡ್ತೀರಿ ಅಂತಂದ್ರ ಈ 13 ಕ್ವಶನ್ನು ಇಲ್ಲ 14 ಕ್ವಶನ್ನು ನೀವು ಇದರಲ್ಲಿ ತೆಗೆದುಕೋತೀರಿ ನೀವು. ಯಾಕಂದ್ರೆ ಅಲ್ಲೇ ಕ್ವಶನ್ ಇರ್ತೈತಿ, ಅಲ್ಲೇ ಆನ್ಸರ್ ಇರ್ತೈತಿ, ಇಲ್ಲಿ ರೈಟ್ ಆಕೈತಿ ನಿಮ್ದು. ಇಲ್ಲಿ ಬಂದಾಗ ನಿಮ್ಗೆ ಏನು ತೊಂದರೆ ಆಗ್ತೈತಿ ಅಂತಂದ್ರ ವ್ಯಾಕರಣದಲ್ಲಿ ನೀವು ಒಂದು 2ರಿಂದ 3 ಕ್ವಶನ್ ತಗೋತೀರಿ. ನನ್ನ ಇದ್ರ ಪ್ರಕಾರ ಹೇಳತ್ತನ, ನೀವು ಒಂದು 2-3 ಕ್ವಶನ್ ತಗೊಂಡ್ರಿ ವ್ಯಾಕರಣ ಒಳಗೆ ಅಂದ್ರೆ ಅಷ್ಟು ಕರೆಕ್ಟ್ ಮಾಡಿದ್ರಿ. ಇನ್ನ ಉಳಿದಂತ ಬೋಧನಾಶಾಸ್ತ್ರ ಉದಾಹರಣೆಗೆ ನೋಡ್ರಿ 13 ಐತಿ, ಇಲ್ಲಿ 2 15 ಆಯ್ತು. ಇನ್ನು 15 ಬೇಕಲ್ರಿ, ಇಲ್ಲಿ ನಿಮ್ಮ ಅಂಕಗಳು ಹೋಗ್ತಾವ. ಇಲ್ಲಿ ಯಾಕೆ ಹೋಗ್ತಾವ ಅಂತಂದ್ರ ಪ್ರಶ್ನೆಯನ್ನ ಓದಿ ಅರ್ಥ ಮಾಡ್ಕೊಂಡು ನೀವು ವರ್ಗಕೋಣೆಯ ಶಿಕ್ಷಕರಾಗಿ ಆನ್ಸರ್ ಮಾಡಬೇಕು. ಕ್ವಶನ್ ಅನ್ನು ಓದಬೇಕು, ಅರ್ಥ ಮಾಡ್ಕೋಬೇಕು. ನಿಮ್ಮ ಮಗುವಿಗೆ ನೀವು ಯಾವ ರೀತಿ ಪಾಠ ಮಾಡ್ತಿರ್ತೀರಿ, ಯಾವ ರೀತಿಯಾಗಿ ನಿಮ್ಮ ವರ್ಗಕೋಣೆಯ ಸಿಚುವೇಶನ್ ಅನ್ನು ಹ್ಯಾಂಡಲ್ ಮಾಡ್ತಿರ್ತೀರಿ, ಅದ್ರ ಮೇಲೆ ಕ್ವಶನ್ ಇರ್ತಾವ. ನೋಡ್ರಿ ಇಲ್ಲಿ ಕನ್ನಡ ಬೋಧನೆಯ ಮೌಲ್ಯಗಳೇನದಾವು, ಉದ್ದೇಶಗಳೇನದಾವು, ಯಾಕೆ ನಾವು ಕನ್ನಡವನ್ನ ಬೋಧಿಸ್ಬೇಕು, ಮತ್ತು ಭಾಷೆ, ಆಮೇಲೆ ವಿವಿಧ ಸಾಹಿತ್ಯದ ಪ್ರಕಾರಗಳ ಬೋಧನಾ ತಂತ್ರಗಳು, ಇಲ್ಲೆಲ್ಲವೂ ಕೂಡ ಟೀಚಿಂಗ್ ರಿಲೇಟೆಡ್ ಇರ್ತೈತಿ ನಿಮಗೆ. ನೋಡಿ ಇಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯ ಬೋಧನೆಯ ಯೋಜನೆಗಳು, ಆ ಪ್ಲಾನಿಂಗ್ಸ್ ಹೆಂಗ್ ರೆಡಿ ಮಾಡ್ಕೋತಾರೆ ನೀವು. ಇನ್ನು ನಿಮಗಿರುವಂಥ ಸ್ಕಿಲ್, ಭಾಷಾ ಕೌಶಲ್ಯ, ಲ್ಯಾಂಗ್ವೇಜ್ ಸ್ಕಿಲ್ ಏನೈತಿ, ಇನ್ನು ಕೌಶಲ್ಯಗಳ ಬೋಧನೆಯನ್ನು ಯಾವ ರೀತಿಯಾಗಿರ್ತೈತಿ, ಬೋಧನೆಯ ಸಂಪನ್ಮೂಲಗಳು ಯಾವ್ಯಾವು, ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಕಲಿಕೆಯ ಮೌಲ್ಯಮಾಪನ ಹೆಂಗಿರಬೇಕು, ಅದಂದ್ರೆ ಏನು, ಅದನ್ನು ಎಲ್ಲಿ ಬಳಕೆ ಮಾಡ್ತೀರಿ, ಕನ್ನಡ ಭಾಷಾ ಬೋಧಕನ ಸಾಮಾನ್ಯ ಶೈಕ್ಷಣಿಕ ಮತ್ತು ವೃತ್ತಿಯ ಅರ್ಹತೆಗಳೇನು, ಇನ್ನು ಮಾತೃಭಾಷೆಯ ಬೋಧನಾ ಪದ್ಧತಿ, ಕ್ರಿಯಾ ಸಂಶೋಧನೆ, ಇದನ್ನ ಎಲ್ಲವನ್ನ ಇದು ಎಲ್ಲ ಎಲ್ಲಿದ್ರಿ ಇದೆಲ್ಲವೂ ಕೂಡ BEd ನಲ್ಲಿ ಇರುವಂಥದ್ದು. ನಿಮ್ದು BEd DEd ಮಾಡಿರ್ತಾರಲ್ಲ ಅಲ್ಲಿರುವಂಥದ್ದು ಇದು. ಇದ್ರ ಮೇಲನ ಹೋಗ್ತೈತಿ ನಮ್ಮದು ಪಠ್ಯಕ್ರಮ. ಇಲ್ಲಿ ಒಂದು ಸಲ ಕ್ಲಿಯರ್ ಆಗಿ ನೀವು ಇದನ್ನ ಕಲ್ತಿದ್ರಿ ಅಂತಂದ್ರ ಇದರಿಂದ ನಿಮ್ಗೆ ಏನು ಬೆನಿಫಿಟ್ ಆಗ್ತೈತಿ ಅಂತಂದ್ರ ನೀವು ಏನು ಮುಂದೆ ಬರಿತೀರಿ HSTR GPSTR ಅದರಲ್ಲಿ ನಿಮ್ಗೆ ಈ ಪಠ್ಯಕ್ರಮನು ಓದುವಂಥದ್ದು ಬರೋದಿಲ್ಲ. ಅದಕ್ಕೋಸ್ಕರ CTET ಆಗಲಿ KTET ಆಗಲಿ ಪಠ್ಯಕ್ರಮ ಇರೋದೇ ಇಷ್ಟೇ. ಸರ್ ಅಲ್ಲೇನು ಚೇಂಜ್ ಐತೇನ್ರಿ ಅಂತಂದ್ರೆ ಇಲ್ಲ, ಈಗ ನೋಡ್ರಿ ನಿಮಗೀಗ CTET ಎಕ್ಸಾಮ್ ಐತಿ, ಎರಡಕ್ಕೂ ಕೂಡ ಇದೇ ಪಠ್ಯಕ್ರಮ ಐತಿ. ಇದನ್ನು ನೀವೇನು ಮಾಡ್ಕೋಬೇಕಂತಂದ್ರೆ ಓದಬೇಕಾಗ್ತೈತಿ. ಓಕೆ, ಇದು ತಿಳಿತು. ಈಗ ಒಂದು ಕ್ವಶನ್ ಪೇಪರ್ ತಗೋತೇನೆ, ಕ್ವಶನ್ ಪೇಪರ್ ತಗೊಂಡು ಅದು ಯಾವ ರೀತಿ ಐತಿ ಅನ್ನೋದನ್ನ ನೋಡೋಣ. ಯಾಕಂದ್ರ ಹಾಗೆ ಬಾಯಿಲೆ ಹೇಳ್ಕಸ್ಬಿಟ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಈಗೇನು ಮಾಡೋಣ ಅಂತಂದ್ರೆ ಒಂದು ಕ್ವಶನ್ ಪೇಪರ್ ಅನ್ನು ತೆಗೆದುಕೊಳ್ಳು. ನೋಡ್ರಿ ಇಲ್ಲಿ ಇದು 2021 ಪ್ರಶ್ನೆ ಪತ್ರಿಕೆ ಅದು.
ಇದು ಇಲಾಖೆ ನಡೆಸಿದಂಥದ್ದನ್ನ ರೀ. 2021ರಲ್ಲಿ ಆದಂಥ KTET ಅನ್ನುವಂಥ ಇದ್ರದ್ದು ಪೇಪರದ್ದು ನೋಡ್ರಿ. ಇಲ್ಲಿ ಒಂದು ಗಮನಿಸ್ಬೇಕು ನೀವು, ಇದೊಂದು ಹೇಳೋದು ಮರೆತ್ನಿ, ಇಲ್ಲಿ ಹೇಳ್ತೇನೆ ನೋಡ್ರಿ. ನೀವು ಲ್ಯಾಂಗ್ವೇಜ್ ಅನ್ನ ತೆಗೆದುಕೊಂಡಾಗ ಒಂದಾದ್ರೂ ತಗೋರಿ, ಎರಡಾದ್ರೂ ತಗೋರಿ, ಇಲ್ಲಿ ಎರಡು ರೀತಿಯ ಮಾದರಿ ಇರ್ತೈತಿ. ಒಂದು ಇಲ್ಲಿ ನೋಡಿ, ಗದ್ಯ ಭಾಗವನ್ನು ಕೊಟ್ಟಿರ್ತಾನೆ. ಒಂದು ಗದ್ಯ ಭಾಗವನ್ನು ಕೊಟ್ಟು ಆ ಗದ್ಯ ಭಾಗದ ಮೇಲೆ ಪ್ರಶ್ನೆಗಳು ಇರ್ತಾವ. ಇನ್ನೊಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾನ. ಸರ್, ಪದ್ಯ ಗದ್ಯ ಯಾಕೆ ಕೊಟ್ಟ ಅಂತಂದ್ರ ನೋಡಿ, ಗದ್ಯ ಭಾಗವನ್ನ ತಿಳ್ಕೋಬೇಕಂತಂದ್ರು ನಿಮಗೇನ್ ಬೇಕು ಅಂತಂದ್ರ ವ್ಯಾಕರಣ ಅಂಶ ಬೇಕು. ಇನ್ನ ಪದ್ಯ ಭಾಗವನ್ನ ತಿಳಿಬೇಕಂತಂದ್ರು ನಿಮಗೆ ವ್ಯಾಕರಣ ಅಂಶ ಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿರುವಂತ ವ್ಯಾಕರಣದ ನಾಲೆಜ್ ಎಷ್ಟಿದೆ ಅಂತ ತಿಳ್ಕೊಳ್ಳಾಕ್ ಕೊಟ್ಟಿದ್ದಾರೆ ಅದನ್ನ. ನೋಡಿ, ಇಲ್ಲಿ ಗದ್ಯ ಭಾಗವನ್ನ ತಗೊಂಡಿರಿ ಅಂತಂದ್ರ ನಿಮಗಿಲ್ಲಿ ಏನ್ ಬರ್ತಾವು ಅಂತಂದ್ರ, ಈಗ ನೋಡಿ, ನಾಮಪದಗಳು, ಈ ಕ್ರಿಯಾಪದಗಳು, ಈ ರೀತಿಯಾಗಿರುವಂಥವು ಬಳಕೆ ಜಾಸ್ತಿ ಆಗಿರ್ತಾವ. ಅಂದ್ರೆ ಓವರ್ ಆಲ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಹೆಂಗೆ ತಗೋತೇವನೋ ಆ ರೀತಿಯಾಗಿರುವಂಥದ್ದು. ಕ್ರಿಯಾಪದ, ನಾಮಪದ, ವಿಶೇಷಣಗಳನ್ನು ಕೊಡೋದು. ಇನ್ನು ಪದ್ಯವನ್ನು ಕೊಟ್ಟಾಗ ಏನ್ ಮಾಡ್ತಾನೋ ಅಂತಂದ್ರ ಅಲಂಕಾರ, ಅಲಂಕಾರದ ಮೇಲೆ ಕ್ವಶನ್ ಕೇಳ್ತಾನು. ಛಂದಸ್ಸು, ಈ ಛಂದಸ್ಸಿನ ಮೇಲೆ ಕ್ವಶನ್ ಕೇಳುವಂಥದ್ದು. ಈ ರೀತಿಯಾಗಿರುವಂಥದ್ದು ಮಾಡಿರ್ತಾರೆ. ಗಣಗಳು ಅಂತಾವು. ಯಾಕಂತಂದ್ರೆ ನಾವು ಪದ್ಯಕ್ಕೆ ಗಣಗಳನ್ನು ಹಾಕ್ತಿರ್ತಾರಿ. ಈ ಬೇಸ್ಡ್ ಮ್ಯಾಲ್ ಕ್ವಶನ್ ಕೇಳ್ತಿರ್ತಾರೆ. ಇಲ್ಲಿ ನೋಡ್ರಿ, ನಿಮ್ಗ ಲ್ಯಾಂಗ್ವೇಜ್ 1ಗೆ ಏನ್ ಮಾಡಿದಾನಂತಂದ್ರೆ ಇಲ್ಲಿ ಲ್ಯಾಂಗ್ವೇಜ್ 1 ತಗೊಂಡಿದ್ದೈತಿ. ಯಾಕಂದ್ರೆ ಪೂರ್ತಿ ಕ್ವಶನ್ ಪೇಪರ್ ಐತಿ, ಇದ್ರೊಳಗೆ ಎಲ್ಲವೂ ಇರ್ತೈತಿ. ಇಲ್ಲಿ ನೋಡಿ, ಒಂದು ಕವಿಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನ. ಕವಿಯ ಬಗ್ಗೆ ಇಲ್ಲ, ಇವ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನೆ. ಈ ಪ್ರಾಣಿಗಳನ್ನ, ದನಕರುಗಳನ್ನ ಸಾಕುವಂತವ್ರ ಬಗ್ಗೆ ಏನೋ ಒಂದು ಎತ್ತರದೋ ಒಂದು ಬಗ್ಗೆ ಕೊಟ್ಟಿರ್ತಾರೆ. ನೋಡ್ರಿ, ಇಲ್ಲಿ ಮಲೆನಾಡಿನ ಗೋಪಾಲರು ದಿಟ್ಟರು. ಮತ್ ಇಲ್ಲಿ ನಿಮಗ ಓದುವ ಕೌಶಲ್ಯನೂ ಇರಬೇಕು, ಮತ್ ಪೇಷನ್ಸ್ಲೆ ಓದ್ಬೇಕು. ನನ್ನ ಇದ್ರ ಪ್ರಕಾರ ಹೇಳ್ತೇನೆ ನೋಡ್ರಿ, ನೀವು ಇಲ್ಲಿ ಓದ್ರಿ, ಓದಿ ಕಾಸ ಪ್ರಶ್ನೆಯನ್ನ ನೋಡ್ರಿ. ಆದ್ರೆ ಒಂದು ಬಾರಿ ಪ್ರಶ್ನೆಯನ್ನ ಹುಡುಕಿ ಓದೋದು ಒಳ್ಳೇದು. ನೀವು ಯಾವ್ದು ಬೇಕು ಅದನ್ನ ಮಾಡ್ರಿ. ನಾ ಮಾಡೋದು ಹೆಂಗಂತಂದ್ರ, ನಾ ಮೊದಲು ಪ್ರಶ್ನೆ ಓದ್ತೀನಿ ಬಂದು. ಅಂದ್ರ ಮಲೆನಾಡಿನ ಗೋಪಾಲರು ಗಟ್ಟಿಮುಟ್ಟಾಗಿರಲು ಕಾರಣ. ಏನೋ ಗೋಪಾಲರಂತೆ ಏನೋ ಕೊಡೋದಾನು. 2ನೇ ಕ್ವಶನ್ ನೋಡ್ತೀನಿ ನಾನು. ನೋಡ್ರಿ, ಇಲ್ಲಿ ತರುಬುಗುನಿ, ತರುಬುಗುನಿ ಎಂದರೆ ಏನೋ ಐತಿ, ತರುಬುಗುನಿ ಅಂತ ಐತಿ. ಮಲೆನಾಡಿನ ಪ್ರತಿಯೊಬ್ಬ ದನಗಾಹಿ ಗೆಳೆಯ, ದನ ಕಾಯವ್ರಿ ಇವ್ರ, ಈ ರೀತಿ. ಹಾಗಾದ್ರ ನೋಡಿಲ್ಲಿ ಹಿರಗನು ಪಕ್ಕದ ಹಳ್ಳಿಗಳಲ್ಲೆಲ್ಲ ಪ್ರಸಿದ್ಧಿಯಾಗಿರುವುದು ಇದಕ್ಕೆ. ಏನೋ ಐತಿ, ಹಿರಗನು ಅಂತ ಕೊಟ್ಟಿದಾನು. ಮಕ್ಕಳು ಹಿರಗನನ್ನು ಕಂಡ ಕೂಡಲೇ ಹೀಗೆ, ಹಿರಗ ಅನ್ನುವಂತ ಒಬ್ಬ ವ್ಯಕ್ತಿ ಇರಬಹುದು. ನೆಕ್ಸ್ಟ್, ದಿನವು ಎಂಬುದು, ಇಲ್ಲಿ ಬಂತ್ ನೋಡ್ರಿ, ಇದೇನೈತಿ, ಇದು ವ್ಯಾಕರಣ. ಒಂದು ವ್ಯಾಕರಣ ಸಿಕ್ತು. ನೋಡ್ರಿ, ಇಲ್ಲಿ ಅತ್ಯಾಸೆ ಎನ್ನುವುದು 2 ವ್ಯಾಕರಣ ಸಿಕ್ತು. ಇನ್ನ ಬಾಲಕಡಿ ನಾಯಿಯ ಬಗ್ಗೆ ಹಿರಗನ ಸಿದ್ಧಾಂತವಿದು. ಇದನ್ನ ನೀವು ಆನ್ಸರ್ ಮಾಡ್ಬೇಕಂತಂದ್ರ ಓವರ್ ಆಲ್ ಆಗಿರುವಂತ ಗದ್ಯ ಭಾಗವನ್ನ ನೀವು ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ಬೇಕು. ಇದು ಎತ್ತರ ಮೇಲೆ ಹೋಗ್ತೈತಿ ಅಂತಂದ್ರ ತಿಳುವಳಿಕೆಯ ಮೇಲೆ ಹೋಗ್ತೈತಿ. ಇದು ತಿಳುವಳಿಕೆಯ ಕೌಶಲ್ಯದ ಮೇಲೆ ಹೋಗ್ತೈತಿ. ಒಂದು ಕ್ವಶನ್. ಹಾಗಾದ್ರೆ ಗ್ರಾಮರ್ ಎಷ್ಟು ಸಿಕ್ಕುರಿ ಅಂತಂದ್ರೆ ಇಲ್ಲಿ 2 ಸಿಕ್ಕು, ಅಲ್ಲೊಂದ್ 2 ಸಿಗ್ತಾವ. 4ರಿಂದ 5 ಅಂತೆ. ಹಿಂಗ ನೀವು ಇದನ್ನ ಓದ್ಕೊಂಡ ಪ್ರಶ್ನೆಗಳನ್ನು ನೋಡಿದಾಗ ಒಂದು ನಮಗೆ 2 ಮಾಹಿತಿ ಸಿಕ್ತು. ಒಂದು ಗೋಪಾಲ ಅಂತಂದ್ರ ದನಗಾಯಿಗಳು ಅಂತೇಳಿ, ಇನ್ನೊಂದು ಯಾರ ಆ ವ್ಯಕ್ತಿ ನೋಡ್ರಿ, ಹಿರುಗ ಅಂತೇಳಿ ಒಂದು ಸಿಕ್ತು. ಇದನ್ನ ತಗೊಂಡ್ ನಾವ್ ಇಲ್ಲಿ ಓದಿದಾಗ ನಮಗೇನಾಗ್ತೈತಿ, ಈಸಿಯಾಗಿ ತಿಳಿತೈತಿ. ನೋಡ್ರಿ, ಇಲ್ಲಿ ಮಲೆನಾಡಿನ ಗೋಪಾಲರು ದಿಟ್ಟರು, ಕೆಚ್ಚೆದೆಯಾಳುಗಳಾಗಿದ್ರು, ಅಷ್ಟೇ ಅಲ್ಲದೆ ಕಷ್ಟ ಸಹಿಷ್ಣುಗಳು ಆಗಿದ್ರು. ಕಿರಿವನಗಳಲ್ಲಿ ಮಳೆ ಬಿಸಿಲೆನ್ನದೇ ಅಲೆದು ಗಟ್ಟಿಮುಟ್ಟಾಗಿದ್ರು. ನೋಡ್ರಿ, ಗಿರಿವನಗಳಲ್ಲಿ ಮಳೆ ಬಿಸಿಲು ಎನ್ನದೇ ಅಲಿದು ಗಟ್ಟಿಮುಟ್ಟುಗಳಾಗಿದ್ದರು. ಯಾವಾಗ ಗಟ್ಟಿಮುಟ್ಟುಗಳಾಗಿದ್ರು? ಇಲ್ಲೈತ್ ನೋಡ್ರಿ, ಮಳೆ ಬಿಸಿಲುಗಳನ್ನ ಅದನ್ನ ನೋಡಿದ್ಲೆ ಅಲೆದು ಗಟ್ಟಿಮುಟ್ಟುಗಳಾಗಿದ್ರು. ನೋಡ್ರಿ, ಆನ್ಸರ್ ಸಿಕ್ತು. 1ನೇ ಕ್ವಶನ್ಗೆ ಆನ್ಸರ್ ಇಲ್ಲೇ ಇರ್ತೈತಿ. ಇದು ಗೊತ್ತಾಯ್ತು ನಮಗ.
ನೆಕ್ಸ್ಟ್ ನೋಡ್ರಿ ಇಲ್ಲಿ ಬಣ್ಣದಲ್ಲಿ ಅವರು ಏನಾಗಿದ್ರು, ಸ್ವಲ್ಪ ಕಪ್ಪಾಗಿದ್ರು. ಆಮೇಲೆ ಮೊರಡಾದ ಅವರ ದೇಹ ಅವರ ಜೀವನದ ಕಾಠಿಣ್ಯವನ್ನ ಏನಾಗತ್ತಿತ್ತು, ತೋರ್ಪಡಿಸತಿತ್ತು. ನಡೆ ನುಡಿಗಳಲ್ಲಿ ಬಹಳ ವಿನಯವಾಗಿದ್ರು, ಗರ್ವವಿಲ್ಲ, ಅತ್ಯಾಶೆ ಇಲ್ಲದವರು. ನೋಡ್ರಿ ಇಲ್ಲಿ ತಗೊಂಡ ಅತ್ಯಾಶೆ ಅನ್ನುವಂಥದ್ದನ್ನು ತಗೊಂಡು ಗ್ರಾಮರ್ಕ್ ಹಾಕಿದಾನ. ತಿಳಿತಾ ಇದೆ ನಿಮಗಿಲ್ಲಿ? ಅವರು ದಿನವೂ ಬೆಳಗ್ಗೆ ಎದ್ದು ಗಂಜಿಯುಂಡು ಏನಾಗ್ತಿದ್ರು, ತುರುಗ ತುರುಗಳನ್ನೆಲ್ಲ ಅಂದ್ರೆ ತುರುಗಳನ್ನೆಲ್ಲ ಮೇಯಿಸಲು. ತುರುಗಳು ಅಂತಂದ್ರೆ ಏನು? ಅದೊಂದು ಪ್ರಾಣಿ ಅದು. ತುರುಗಳನ್ನೆಲ್ಲ ಮೇಯಿಸಲು ಹೊಡೆದುಕೊಂಡು ಹೋಗುವರು. ಪ್ರಶ್ನೆ ಏನೈತಿಲ್ಲಿ? ತರುಬುಗುನಿ ಅಂತ ಐತಿ. ನೆಕ್ಸ್ಟ್ ಎಲ್ಲಿ ಬರ್ದೈತಿ ನೋಡೋಣ. ಸಾಯಂಕಾಲ ಹಿಂತಿರುಗುವರು ಮತ್ತು ಹೊಳೆ ಬರ್ತಿದ್ರು. ಅಷ್ಟು ಹೊತ್ತಿನವರೆಗೆ ದನಗಳು. ನೋಡ್ರಿ ಇಲ್ಲೇ ತುರುಬು ಅಂತಂದ್ರೆ ಏನು? ದನಗಳು. ದನಗಳನ್ನ ಹುಲಸಾಗಿರುವ ಕಡೆ ಅಂದ್ರೆ ಬೆಳೆದಿರುವ ಕಡೆ ಹೋಗಿ ಮೇಯಿಸುವರು. ಬೇಸಗೆಯಲ್ಲಿ ನಡು ಹಗಲಲ್ಲಿ ಗೋವುಗಳನ್ನೆಲ್ಲ ನೆರಳಿರುವ ಕಡೆ ಅಟ್ಟಿಕೊಂಡು ಹೋಗುವರು. ಬೇಸಿಗೆಯಲ್ಲಿ ಎಲ್ಲಿ ನೆರಳು ಇರ್ತಿತ್ತು ಅಲ್ಲಿ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿ ಅವು ಸ್ವಲ್ಪ ಹೊತ್ತು ಮಲಗಿ ಮೆಲುಕು ಹಾಕುತ್ತಾ, ಅಂದ್ರ ತಿಂದಿದ್ದನ್ನ ಮೆಲುಕು ಹಾಕುತ್ತಾ ವಿಶ್ರಮಿಸಿಕೊಳ್ಳುತ್ತವೆ. ಹೀಗೆ ವಿಶ್ರಮಿಸಿಕೊಳ್ಳುವ ಸ್ಥಳ ಬದಲಾಗುವುದಿಲ್ಲ. ನೋಡ್ರಿ ಅಲ್ಲೇ ಹೋಗಿ ಕಾಸವು ಮಕ್ಕೋತಿದ್ದು ಅಂತ ಕೊಟ್ಟಿದ್ದಾರು. ಈ ಸ್ಥಳಗಳನ್ನ ತುರುಬುಗುನಿ ಎಂದು ಕರೆಯುತ್ತಿದ್ರು. ಇದು ತರುಬುಗುನಿ ಅಂತ ಕರೀತಿದ್ರು. ಹಾಗಾದ್ರೆ ತರುಬುಗುನಿ ಅಂತಂದ್ರೆ ಏನು? ಆ ಗೋವುಗಳು ಮಲ್ಕೊಳ್ಳುವಂತ ಸ್ಥಳ, ಗೋವುಗಳು ಮಲಗಿ ವಿಶ್ರಮಿಸುವ ಸ್ಥಳ ಇದೆ. ಗೋಪಾಲಕ ಅಂತಂದ್ರೆ ಅದನ್ನ ಕಾಯುವಂಥವ್ರು. ನಿಮಗಿಲ್ಲಿ ಏನು ಗೊತ್ತಾಯ್ತು ಈಗ? ಈ ರೀತಿಯಾಗಿ ಪ್ರಶ್ನೆಗಳು ಇರ್ತಾವಂತ. ಓದಬೇಕು, ಅಂಡರ್ಸ್ಟ್ಯಾಂಡ್ ಆಗಬೇಕು. ಅಂಡರ್ಸ್ಟ್ಯಾಂಡ್ ಆದ್ಮೇಲೆ ನಿಮಗೆ ಏನಾಗ್ತೈತಿ ಅಂತಂದ್ರೆ ಅದ್ರ ಬಗ್ಗೆ ಆನ್ಸರ್ ಮಾಡಕ್ಕೆ ಈಸಿಯಾಗಿ ಗೊತ್ತಾಯ್ತು. ಹಾಗಾದ್ರೆ ಇಲ್ಲಿ ನೋಡ್ರಿ ಗ್ರಾಮರ್ ಪಾರ್ಟು ಇಲ್ಲಿ ಸಿಕ್ತು. ಇದು ಎರಡನೇ ಕ್ವಶನ್ ಕೂತ್ರು ಇಲ್ಲಿ ಸಿಕ್ತು. ಹಾಗಾದ್ರೆ ನಿಮ್ಗೆ ಕೊಟ್ಟಿರುವಂತವೇ 1 ಪ್ಯಾರಾ, 2 ಪ್ಯಾರಾ, 3 ಪ್ಯಾರಾ. 3 ಪ್ಯಾರಾದಲ್ಲಿ ಒಂದನೇ ಪ್ಯಾರಾದೊಳಗನ ನಮ್ಗೆ 2 ಕ್ವಶನ್ಗೆ ಆನ್ಸರ್ ಸಿಕ್ತು. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಕ್ವಶನ್ಗೆ ಆನ್ಸರ್ ಮುಂದಿನ ಪ್ಯಾರಾದಲ್ಲಿ ಸಿಗ್ತೈತಿ. ಓವರ್ ಆಲ್ ಓದಿದಾಗ ನಿಮ್ಗೆ ಒಂದು ಆನ್ಸರ್ ಸಿಗ್ತೈತಿ. ಈ ರೀತಿಯಾಗಿ ಏನಿರ್ತೈತಿ ಅಂತಂದ್ರ ಈ ಗದ್ಯ ಭಾಗ ಇರ್ತೈತಿ. ಪದ್ಯ ಭಾಗವನ್ನ ನೀವು ನೀಟಾಗಿ ಓದ್ಬೇಕು. ಇದನ್ನ ನೀಟಾಗಿ ಓದುವುದು ಅಂತಂದ್ರೆ ಏನು? ಇಲ್ಲೂ ಕೂಡ ನೀವು ನಂದು ಫಾಲೋ ಮಾಡ್ರಿ ಅಂತಂದ್ರೆ ಪ್ರಶ್ನೆಗಳನ್ನ ನೋಡ್ಕೋರಿ. ಪ್ರಶ್ನೆಗಳನ್ನ ನೋಡ್ಕಾಸ ಅಲ್ಲಿ ಹೋಗ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ವಿಭಕ್ತಿ ಪ್ರತ್ಯಯವನ್ನು ಕೇಳಿದಾನು. ಒಂದು ವಿಭಕ್ತಿ ಪ್ರತ್ಯಯ ಕೇಳಿದಾನು. ಅಣ್ಣು ಅನ್ನುವಂಥ ವಿಭಕ್ತಿ ಪ್ರತ್ಯಯ ಎಲ್ಲೈತಿ ಅಂತ ಕೇಳಿದಾನು. ಪ್ರಥಮ, ದ್ವಿತೀಯ, ತೃತೀಯ ಇವೆಲ್ಲ ಇರ್ತಾವು. ನೀವು ಭಯಪಾಠ ಹಾಕಿರ್ತಾರೆ ಆಲ್ರೆಡಿ. ನೋಡ್ರಿ ಇಲ್ಲಿ ಪದಗಳ ಅರ್ಥವನ್ನ ಯಾವಾಗ್ಲೂ ಅವ ಎಲ್ಲಿದ್ ಕೇಳಿರ್ತಾನಂತಂದ್ರ ಪದ್ಯದಲ್ಲಿ ಕೇಳಿರ್ತಾನ. ಒಂದು ಗ್ರಾಮರ್ ಅಂಶ, 2 ಗ್ರಾಮರ್ ಅಂಶ. ಇಲ್ಲಿ ನೋಡಿ, ಕವಿ ಬರೆಯುವ ಮೊಳಕೆಗಳು ಇಷ್ಟು ಕಾಲದ ಕತ್ತಲನ್ನ ಒಡೆದು ತಲೆ ಎತ್ತುತ್ತಿತ್ತು. ಇದು ಏನಂತಂದ್ರೆ ಅದನ್ನ ಓದಿದಾಗ ತಿಳಿಯುವಂಥದ್ದು. ಇಲ್ಲಿಯೂ ಕೂಡ ನಿಮಗೆ 2 ಗ್ರಾಮರ್, 2 + 2 4. ನಾ ಹೇಳಿ ನಿಮಗೆ ಮ್ಯಾಕ್ಸಿಮಮ್ 5ರಿಂದ 6 ಕೇಳ್ತಾನಂತೆ. ನೀವು ಕೇಳಾತಾನ ಬಾ ಅಂತ ಹೆಂಗ್ ಓದ್ತಿರ್ತಾರಂದ್ರಿ, ಒಟ್ಟ ಬುಕ್ ತೆಗ್ದಿದ್ದ ನಿಮ್ಮ ತಲೆಯಾಗ ಐತಿ 30 ಅಂದ್ರೆ 30 ಅಲ್ಲೇ ಇರೋದಿಲ್ಲ. ಕೇವಲ 5ರಿಂದ 6 ಗ್ರಾಮರ್ ಪಾರ್ಟ್ ಇರ್ತಾವ. ಅದ್ರ ಹೊರತಾಗಿ ಏನಂತಂದ್ರ 13 ಕ್ವಶನ್ ಅವ್ರ 12 ಕ್ವಶನ್ ನೀವು ಏನೂ ಓದೇ ಇಲ್ಲ, ಬರೇ ನಿಮಗ ಓದುವ ಕೌಶಲ್ಯ ಇತ್ತಂತಂದ್ರ ಬರ್ತೈತಿ. ಅದಕ್ಕೆ ದಿನ ಒಂದ್ ಸ್ವಲ್ಪ ಪ್ಯಾಸೇಜ್ ಓದ್ಬೇಕು. ನಾ ಏನ್ ಮಾಡ್ತೇನೆ, ನಿಮ್ಗೆ ಒಂದ್ ಸ್ವಲ್ಪ ಪ್ಯಾಸೇಜ್ಗಳನ್ನು ಕೊಡ್ತೇನೆ, ಅವನು ಓದ್ಕೋರಿ ನೀವು. ಇಲ್ಲಿಂದ ಏನ್ ಚಾಲೂ ಆಗ್ತೈತಿ ನೋಡ್ರಿ, ಇದೆಲ್ಲವೂ ಕೂಡ ಏನಂತಂದ್ರ ಇದು ಬೋಧನಾಶಾಸ್ತ್ರ. ಇದು ಬೋಧನಾಶಾಸ್ತ್ರ ನೋಡ್ರಿ. ಇಲ್ಲೆಲ್ಲವನ್ನ ಕೊಟ್ಟಿದ್ದಾನೆ. ಇದು ಹೆಂಗ ಆನ್ಸರ್ ಮಾಡ್ಬೇಕು ಏನ ಅದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ತಪ್ಪಾಗಿರುವಂತದ್ರ ಬಗ್ಗೆ ಕೊಟ್ಟಿದ್ದಾನೆ. ಭಾಷಾಂಶದಲ್ಲಿ ತಪ್ಪಾಗಿರುವಂತದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾನು. ಇದೆಲ್ಲ ನಿಮಗೆ ಏನಾಗ್ಬೇಕಂತಂದ್ರೆ ನೀವು ಅದನ್ನ ಓದಿದಾಗ ತಿಳಿತೈತಿ. ಇಲ್ಲಿ ನೋಡಿ, ಶುದ್ಧ ಭಾಷಾ ಪ್ರಯೋಗದಿಂದ ಕೂಡಿರುವ ಪದ. ಇದು ಏನಂತಂದ್ರ ನಿಮಗ ಓದುವ ಕೌಶಲ್ಯ ಐತಿ, ಅದ್ರ ಜೊತೆಗೆ ಬರೆಯುವ ಕೌಶಲ್ಯ ಯಾವ ರೀತಿ ಐತಿ, ಕೌಶಲ್ಯದ ಮ್ಯಾಲ ಕೇಳತ್ತಾರ ಇದನ್ನ, ಸ್ಕಿಲ್. ಇದು ಕೂಡ ನಿಮ್ಮ ಬೋಧನೆಗೆ ರಿಲೇಟೆಡ್ ರೀ. ಈ ರೀತಿ ಇದನ್ನ ಎಲ್ಲಿ ಕೇಳ್ತಾರ್ರಿ? SDA, FDA, ಆಮೇಲೆ ಗ್ರೂಪ್ C ಇಲ್ಲೆಲ್ಲ ಕೇಳುವಂಥ ಕ್ವಶನ್ ಅನ್ನರಲ್ಲ ಇದು.
ಗ್ರೂಪ್ ಸಿ ಇಲ್ಲೆಲ್ಲವೂ ಕೇಳ್ತಿರ್ತಾರೋ. ಇಲ್ಲಿ ನೋಡ್ರಿ, ನಂಬಿಕೆಯ ವಿರುದ್ಧ ಪದ ಯಾವುದು? ಅಪನಂಬಿಕೆ. ಈ ಸಣ್ಣ ಹುಡುಗರು ಆನ್ಸರ್ ಮಾಡ್ತಿರ್ತಾರೆ. ಇಲ್ಲಿ ನೋಡಿ, ನುಡಿಗಟ್ಟಿನ ಅರ್ಥ ಇದು ಕೂಡ ನೀರಿಗೆ ಹಾಕು ಅಂತಂದಂಗ. ನೀರಿಗೆ ಹಾಕು ಅಂದ್ರೆ ಏನು ಉಪಯೋಗ ಇಲ್ಲ, ವೇಸ್ಟ್ ಆಯ್ತು ನಾ ಮಾಡಿದ್ದೆಲ್ಲ, ಈ ರೀತಿಯಾಗಿರುವಂಥದ್ದು. ಸಿಂಪಲ್ ಆಗಿ ಅಲ್ಲೆರಡು ಇಲ್ಲೆರಡು, ಟೋಟಲ್ 6 ಕ್ವಶನ್ ಅದು ನೋಡ್ರಿ. ಅಂದ್ರೆ ನಿಮಗೊಂದು ಐಡಿಯಾ ಬಂದ್ಬಿಡ್ತಿ. ಗ್ರಾಮರ್ ಕೇಳಿದಾನಂತಂದ್ರೆ ಒಂದು 5ರಿಂದ 6 ಕ್ವಶನ್ಗೆ ಇರ್ತಾನಂತೆ. ಇಷ್ಟೇ ಇರ್ತೈತಿ. ಇದನ್ನಿಷ್ಟನ್ನ ನೀಟಾಗಿ ಓದ್ಕೋಬೇಕು. ಹಾಗಾದ್ರೆ ನಾವು ಎಲ್ಲಿ ಹೋಗೋಣ್ರಿ ಈಗ? ವ್ಯಾಕರಣ ಅಂಶಕ್ಕೆ ಹೋಗೋಣ. ಏನದ್ರ ಬಗ್ಗೆ ಮಾಹಿತಿ ಐತಿ ಅಂತೆ ಈ ತರಗತಿಯಲ್ಲಿ ಏನೈತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೋಡೋಣ. ನೋಡ್ರಿ ಇಲ್ಲಿ ಒಂದು ನಿಮಿಷ.